ಹೆಂಗೆ ನೀವು ಜೀವನ ಮಾಡಬೇಕು, ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಕಡೆ ನೀವು ನೋಡ್ಕೋಬೇಕಾಗುತ್ತೆ. ಸಂದರ್ಭ ಬರುತ್ತೆ, ಇಲ್ಲ ಅಂತಲ್ಲ. ಎಲ್ಲ ಕುಟುಂಬ ಅಂತಂದ್ರೆ ಎಲ್ಲದರ ಸಮಸ್ಯೆ ಎಲ್ಲ ಹೇಳ್ತಾ ನೋಡಿ. ಅದು ನಮ್ಮಲ್ಲಿ ಹೇಳಲ್ವಾ, ಎಲ್ಲ ಮನೆ ದೋಷ ಕೂತು ನನಗೆ ಸಮಸ್ಯೆಗಳು ಇದ್ದಿದೆ. ಕುಟುಂಬ ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳು ಎಲ್ಲದೂ ಇರ್ತವೆ. ಅದು ನಿಭಾಯಿಸ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರಿಗೊಂದಷ್ಟು ಕೂಡ ಹೋಗ್ತಕ್ಕಂಥದ್ದು ತಂದೆ ಮಾಡ್ಕೊಳ್ತಾರೆ. ಇನ್ನೂ ನಾವು ನ್ಯಾಯ ಸೇವೆ ಮಾಡ್ತೀವಿ, ಒಂದು ಕಾಂಪ್ರಮೈಸ್ ಅಂತ ಬಂದಾಗ ಏನಾಗುತ್ತೆ ಅದನ್ನು ಕೂಡ ಇತ್ಯರ್ಥ ಮಾಡ್ತೀವಿ. ಇಷ್ಟು ಮಾಡ್ಕೊಳಪ್ಪ ಅವ್ರು ಕೂತ್ಕೊಂಡು ತಂದೆ ತಾಯಿ ನೋಡ್ಕೋಬೇಕು, ಇಷ್ಟು ಖರ್ಚಲ್ಲಿ ಏನು ಮಾಡೋಕ್ಕೆ ಸಾಧ್ಯ ನಾವು ಹೇಳ್ಬೋದು. ಆದರೆ ಯಾರು ಕುಟುಂಬ ಬರೋಲ್ಲ. ಈ ಥರದ ಕೇಸ್ಗಳಲ್ಲಿ ದಯಮಾಡಿ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಇತ್ಯರ್ಥ ಆಗಲೇಬೇಕು ಅಂತಲ್ಲ, ಭಾಗವಹಿಸಿದ್ರೆ ನಿಮ್ಗೆ ಕನ್ವಿನ್ಸ್ ಮಾಡ್ಬೋದು. ಈಗ ನಾವು ಕೋರ್ಟ್ಗಳಲ್ಲಿ ಕೂತ್ಕೊಂಡು ನಾವು ಈ ಕೇಸ್ಗಳಲ್ಲಿ ಮಾಡಿದ್ರೆ ನಾವು ಮಾತಾಡೋಕ್ಕಾಗಲ್ಲ. ಅಲ್ಲೇನಿದ್ರು ಕಾನೂನು ಏನಿದೆ ನಮ್ಮ ಮುಖ್ಯಕ್ಕೆ ಗೊತ್ತು, ನಮಗೊಂದು ಪ್ರೊಸೀಜರ್ ಅಂತ ಇರುತ್ತೆ. ಕೋರ್ಟ್ಗೆ ತನ್ನದೇ ಆದ ಪ್ರೊಸೀಜರ್ಗಳು ಇರೋದ್ರಿಂದ ಅಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ. ಆದರೆ ಕೆಲವು ಈ ರಾಜಿ ಸಂಧಾನ ಅಂತ ಲೋಕದಲ್ಲಿ ಅದಕ್ಕೋಸ್ಕರನೇ ಮಾಡಿರೋದು. ಈ ಸಲ ನೆಕ್ಸ್ಟ್ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ಕೊಳ್ತಾರೆ, ನಾವು ದಾರಿ ಹುಡುಕ್ಬೋದು. ಅಂಥದ್ದು ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ. ಈ ಥರದ ಕೇಸ್ಗಳೆಲ್ಲ ಆಗ್ತದೆ. ಈಗ ಮತ್ತೊಂದು ಈ ಸಲ ಏನ್ ಮಾಡಿದ್ದಾರೆ, ಜುಲೈ 11ನೇ ತಾರೀಕು ರೆಗ್ಯುಲರ್ ಲೋಕ ಅದಾಲತ್ ಆಗುತ್ತೆ, ನ್ಯಾಷನಲ್ ಲೋಕ ಅದಾಲತ್ ಆಗುತ್ತೆ. ಅದೇ ರೀತಿ ಜುಲೈ 18ನೇ ತಾರೀಕು 21ನೇ ತಾರೀಕು 2 ದಿನ ಸ್ಪೆಷಲ್ ಲೋಕ ಅದಾಲತ್ ಅಂತ ಮಾಡಿದ್ದಾರೆ. ಸ್ಪೆಷಲ್ ಲೋಕ ಅದಾಲತ್ ಓನ್ಲಿ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ 138 NAC ಕೇಸಸ್. ಗೊತ್ತಾಗಿದೆ ಈಗ ಮೇಲೆ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಗೊತ್ತಾಗಿದೆ. ತುಂಬಾ ಸಾಕಷ್ಟು ಕೇಸ್ಗಳನ್ನ ಇದಾಗಿದೆ. ಇಲ್ಲಿ 138 ಕೇಸ್ಗಳು ಆಗ್ತಾ ಇಲ್ಲ, ರೆಗ್ಯುಲರ್ ಲೋಕದಲ್ಲಿ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡಿದ್ರೆ ಸ್ಪೆಷಲ್ ಆಗಿ ಈ 11ನೇ ತಾರೀಕು ಬರುತ್ತೆ, 18ಕ್ಕೆ ಮತ್ತು 21ನೇ ತಾರೀಕು ಈ 2 ದಿನ ಮತ್ತೆ ನಿಮಗೆ ಅವಕಾಶ ಇದೆ. ಬೇರೆ ಯಾವುದೋ ಮ್ಯಾಟರ್ಸ್ ಇಲ್ಲ. 138 ಕೇಸ್ಗಳಿಂದ ಈಗ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ 11ನೇ ತಾರೀಕು ಸ್ವಲ್ಪ ಲಿಮಿಟ್ ನಾವು ಟೈಮ್ ಇಲ್ಲ, ಆಯ್ತು ನಾವು ಇಷ್ಟು ಕೊಡ್ತೀವಿ, ಇಷ್ಟು ಆಗಿದೆ. ನಾವು ಒಂದು ತಿಳ್ಕೊಂಡು ನೀವು ಕಕ್ಷಿದಾಗ ನೀವು ಹೆಂಗೆ ತಿಳ್ಕೊಳ್ಳಿ ಅಂತಂದ್ರೆ ಚೆಕ್ ಅಮೌಂಟ್ ಅಲ್ಲೇನಿರ್ತ ಟೋಟಲ್ ಕೇಸ್ ಅಂದ್ರೆ ಎವಿಡೆನ್ಸ್ ಆದ್ರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ರಾಜಿ ಮಾಡ್ಕೊಂಡ್ರೆ ಅಲ್ಲಿ ಇಷ್ಟು ಕೊಟ್ಟಿದೆ ನಾನು ಅದನ್ನೆಲ್ಲ ನಾವು ಜಜ್ಮೆಂಟ್ ಅವೆಲ್ಲ ಬರೋಲ್ಲ. ಅಲ್ಲೇನು ರಾಜಿ ಮಾಡೋಕೆ ಕುತ್ಕೊಳ್ತೀವಲ್ಲ ಅದು ಯಾವುದೂ ನಾವು ಡಿಸ್ಕೌಸ್ ಮಾಡಲ್ಲ. ಅದನ್ನ ಜಜ್ಮೆಂಟ್ ಬರ್ತಕ್ಕಂಥದ್ದಲ್ಲ, ಏನು ಹೇಳಿದ್ರು ಆಗುತ್ತೆ ಸರ್. ಅದಕ್ಕೆ ಅವಕಾಶಗಳಿದೆ. ಹಂಗಾಗಿ 18, 21ನೇ ತಾರೀಕು ಈ ಸಲ 11ನೇ ತಾರೀಕು ಆದಷ್ಟು ನಮ್ಮ ಮುಖ್ಯಗಳು ನಾನು ಮನವಿ ಮಾಡ್ತಾ ಇದ್ದೀನಿ. 138 ಕೇಸ್ಗಳಲ್ಲಿ ಕಕ್ಷಿಗಳನ್ನ ಸೆಕ್ಯೂರ್ ಮಾಡಿದೆ, ಅವ್ರಿಗೆ ನೋಟಿಸ್ ನಾವು ಕೊಡ್ತೀವಿ. ಸ್ಪೆಷಲ್ ಲೋಕದಲ್ಲಿ 18, 21ನೇ ತಾರೀಕು ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಬೇಕು ಅಂತೇಳಿ ಅದು ನಮಗೂ ಕೂಡ ನಿರ್ದೇಶನ ಇದೆ ಸುಪ್ರೀಂ ಕೋರ್ಟಿಂದ, ನಮ್ಮ ಹೈಕೋರ್ಟಿಂದ, ಡಿಸ್ಟ್ರಿಕ್ಟ್ ಕೋರ್ಟಿಂದ ಕೂಡ. ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಕಾನೂನು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಸುಪ್ರೀಂ ಕೋರ್ಟ್ ನಾನು ಸರ್ಕಾರ ಬರ್ತೀವಿ. ಸೊ ಎಲ್ಲ ಕಡೆಯಿಂದ ಡೈರೆಕ್ಷನ್ಸ್ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸ್ಪೆಷಲ್ ಲೋಕ ಅದಾಲತ್ ಕೂಡ ಅದರ ಆದ ನಂತರ 11ನೇ ತಾರೀಕು 18ನೇ ತಾರೀಕು ನಡ್ಸ್ಕೊಂಡು ಹೋಗುತ್ತೆ. 19, 20 ಬಿಟ್ಟರೆ 21ಕ್ಕೆ ಮಾಡ್ತೀವಿ. ಈ ಒಂದು ಅವಕಾಶ ದಯಮಾಡಿ ನೀವು ಉಪಯೋಗಿಸ್ಕೊಳ್ಳಿ. ಆದಷ್ಟು ಕೋರ್ಟಿಗೆ ಬರೋದನ್ನ, ನಿಮ್ಮ ಸಮಯ ವ್ಯರ್ಥ ಆಗೋದನ್ನ ತಪ್ಪಿಸ್ಕೊಂಡು ಎಲ್ರಿಗೂ ಕೂಡ ನಿಮ್ಮ ಲಿಟಿಗೇಟ್ಸ್ ಏನಾಗುತ್ತೆ, ನೀವು ರೈತರುಗಳು ನಿಮ್ಗೆ ಏನಿದೆ, ನಿಮಗೆ ಇದು ಬರಲ್ಲ, ನಂತರ ನಿಮ್ಗೆ ಸರ್ಕಾರದ ಸ್ಯಾಲರಿ ಬರೋದಿಲ್ಲ, ಅದು ವೇತನ ಬರಲ್ಲ. ಒಂದಿನ ನೀವು ಬೆಳಗ್ಗೆ ಬಂದು ಇಡೀ ದಿನ ನೀವು ಕೋರ್ಟ್ ಕಾಯ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ದುಡಿಮೆ ಏನಾಗಬೇಕು, ಕೆಲಸ ಕಾರ್ಯಗಳು ಬಿಟ್ಕೊಂಡಿರ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಮಕ್ಕಳಿಗೆ ಒಲವು ಮಾಡಿ ನಾವು ಇರ್ತೀವಿ ಕುತ್ಕೊಂಡು ನಿಮ್ಮ ಜೊತೆಗೆ ಖಂಡಿತ ನಾವು ತೀರ್ಮಾನ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆನ ನಾವು ಕರೀಬೇಕು. ನಾವು ಅಲ್ಲೇ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅದು ನಮ್ಮ ವಕೀಲ ಸಂಘ ಅಂತಂದ್ರೆ ನಾವು ಬರ್ಬೇಕು, ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ನ್ಯಾಯಾಧೀಶ ಕರ್ತವ್ಯ ಬನ್ನಿ, ನಾವು ಮಾಡ್ಕೊಳ್ತಕ್ಕಂಥದ್ದು ನಾವು ಒಂದು ನಿಟ್ಟಿನಲ್ಲಿ ಒಂದು ಸಭೆಯನ್ನಾಗಿ ನಾವು ನೋಡ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಬಂದಿದ್ದೀರಾ. ಈಗಾಗಲೇ ನಾನು ಸಾಕ್ಷಿ ಮಾಹಿತಿ ನೀಡಿದ್ದೀನಿ. ದಯಮಾಡಿ 11ನೇ ತಾರೀಕು, 21, 18 ಮತ್ತು 21ನೇ ತಾರೀಕು ಮ್ಯಾಕ್ಸಿಮಮ್ ಕೇಸ್ಗಳನ್ನು ಇತ್ಯರ್ಥ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಅಂತ ಹೇಳ್ತಾ ಈ ಒಂದು ಅವಕಾಶ ಸಭೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಕೀಲ ಸಂಘದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳು, ಜಾಯಿಂಟ್ ಸೆಕ್ರೆಟರಿ ಅವ್ರು ಹೇಳ್ತಿರ್ತಾರೆ ನಮ್ಗೆ ಅವಕಾಶನೇ ಕೊಡೋಲ್ಲ ಸರ್, ಅದು ಪಾಯಿಂಟ್ ಮಾಡಿ ಈಗ ಜಾಸ್ತಿ ಹೆಚ್ಚು ಕೇಸ್ಗಳನ್ನ ಕರ್ಕೊಂಡ್ಬನ್ನಿ, ಲಿಟಿಗೇಟ್ಸ್ ಕರ್ಕೊಂಡ್ಬನ್ನಿ, ಮಾಡ್ಕೊಂಡ್ಬಂದು ಲಿಟಿಗೇಟ್ಸ್ನ ಕರ್ಕೊಂಡ್ಬನ್ನಿ ಮಾಡಿ. ಎಲ್ಲರೂ ಪದಾಧಿಕಾರಿಗಳು ಅಷ್ಟೇ ಪ್ಯಾರಾಮೀಟರ್ ಪಾಯಿಂಟ್ಸ್ ಇದ್ದಾರೆ. ಅವ್ರು ಹೇಳ್ತಾರೆ ಮೀಟಿಂಗ್ ಅಷ್ಟೇ ಕೊಡೋದಲ್ಲ, ಮಾಡಬೇಕು. ಇಂಥದ್ದು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿ ಹೆಚ್ಚೆಚ್ಚು ಕೇಸ್ಗಳನ್ನ ಇದು ಮಾಡ್ಕೊಂಡು ಮಾಡಿದ್ರೆ ಕೃಷಿಕರಿಗೆ ಮನವೊಲಿಸ್ಕೊಂಡು ಮಾಡಿದ್ರೆ ಆಗುತ್ತೆ ಖಂಡಿತ. ಈ ಒಂದು ನಿಟ್ಟಿನಲ್ಲಿ ನಾವೊಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಓದಿಸ್ತಾ ಮತ್ತೆ ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ನಿಮ್ಮ ಎಲ್ಲರಿಗೂ ಕೂಡ ಓದಿಸಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.
ಮೊದಲಿಂದ ಎಲ್ಲ ಇದನ್ನು ಪಾಸ್ ಮಾಡಿದ್ರೆ 11/7/26 ನಡೆಯುವ ಬೃಹತ್ ಲೋಕಾದಾಲಯದ ವಿಚಾರದ ಬಗ್ಗೆ ಪೂರ್ವಭಾವಿ ಸಭೆಯನ್ನ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಈ ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಏರ್ಪಾಡು ಮಾಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಶಿವಕುಮಾರ್ ಸಾಹೇಬ್ರೆ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ನಾಗೇಶ್ ಸಾಹೇಬ್ರೆ, ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಮೇಡಮ್ ಶಬೀದಾರ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಮೇಡಮ್ ಅಶ್ವಿನಿ ಅವರೇ ಹಾಗೂ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೇ ಹಾಗೂ ಎಲ್ಲ ಕಕ್ಷಿದಾರರೇ ಹಾಗೂ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈಗಾಗಲೇ ಶಿವಕುಮಾರ್ ಸಾಹೇಬರು ಸಾಕಷ್ಟು ಮಾಹಿತಿಯನ್ನ ಬೃಹತ್ ಲೋಕದ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಅವರು ಹೇಳಿದಂತ ವಿಚಾರಗಳನ್ನು ನಾವು ತುಂಬಾ ಗಂಭೀರವಾಗಿ ತಗೋಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕೇಸಸ್ ಇದೆ. ಪಾರ್ಟಿಷನ್ಸ್ ಇದೆ, ಸೇಲ್ ಆನ್ ಅಗ್ರಿಮೆಂಟ್ ಬೇರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಇದೆ, ಇಂಜೆಕ್ಷನ್ಸ್ ಇದೆ, ಡಿಕ್ಲರೇಷನ್ಸ್ ಇದೆ. ಸಾಹೇಬರು ಹೇಳಿದ ರೀತಿಯಲ್ಲಿ ಈ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನಲ್ಲಿ ಚೆಕ್ ಕೇಸ್ಗಳಿದೆ, ಕ್ರಿಮಿನಲ್ ಕೇಸಸ್ ಇದೆ, ಮೆಟ್ರಿಮೋನಿಯಲ್ ಕೇಸಸ್, ಜೀವನಾಂಶ ಕೇಸು, ಮತ್ತೆ ಡೈವರ್ಸ್ ಕೇಸು, ಹೆಂಡತಿ ಬೇಕು ಗಂಡ ಬೇಕು ಅಂತ ಹಾಕೊಳ್ಳುವಂತ ಕೇಸುಗಳು, ಎಲ್ಲ ಕೇಸುಗಳು ಇದೆ. ಈ ಎಲ್ಲಾ ಕೇಸುಗಳನ್ನ ನಾವು ಒಟ್ಟಾರೆಯಾಗಿ ಚರ್ಚೆ ಮಾಡಿದಾಗ ಕೋರ್ಟ್ ನಲ್ಲಿ ಕೇಸುಗಳು ವರ್ಷಾನುಗಟ್ಟಲೆ ಹೋಗ್ತಾ ಇರುತ್ತೆ. ನಾವೆಷ್ಟೇ ತ್ವರಿತವಾಗಿ ಅದನ್ನ ತೀರ್ಮಾನ ಮಾಡಬೇಕು ಅಂತ ಸಾಹೇಬರಲ್ಲಿ ಒತ್ತಡ ಏರಿದ್ರು ಆಪೋಸಿಟ್ ಕೌನ್ಸಿಲ್ ಒಂದು ಅಬ್ಜೆಕ್ಷನ್ ಅಂತ ತಿಂಗಳು ಹೋಗುತ್ತೆ, ಎವಿಡೆನ್ಸ್ ಅಂತ ತಿಂಗಳು ಹೋಗುತ್ತೆ, ಹೋಗ್ತಾ ಇರುತ್ತೆ. ಹಾಗಾಗಿ ಕಕ್ಷಿದಾರರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಆದಷ್ಟು ಕೂತ್ಕೊಂಡು ಸಮಸ್ಯೆಯನ್ನ ವಿಚಾರವನ್ನ ಚರ್ಚೆ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನ ತೀರ್ಮಾನ ಮಾಡಿಕೊಳ್ಳೋದು ಒಳ್ಳೆಯದು. ರಾಜಿ ಸಂಧಾನದ ಮುಖಾಂತರ ತೀರ್ಮಾನ ಮಾಡಿಕೊಳ್ಳೋದು ಒಳ್ಳೆಯದು. ಸಾಹೇಬರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ದೊಡ್ಡ ಸಾಹೇಬರು, ಈ ಚೆಕ್ ಕೇಸ್ಗಳಲ್ಲಿ ಹೈಕೋರ್ಟ್ ಇಂದ ವಾರಂಟ್ ಆಗ್ಬೇಕಾ? ನಮಗೆ ಗೊತ್ತಾಗುತ್ತೆ ಚೆಕ್ ಕೇಸ್ಗಳಲ್ಲಿ ಯಾವುದೋ ಸ್ಪೆಷಲ್ ಗ್ರೌಂಡ್ಸ್ ಅಲ್ಲಿ ಡಿಸ್ಮಿಸ್ ಆಗುವಂತ ಒಂದು ಸಂಭವ ಇರುತ್ತೆ. ಚೆಕ್ ಅಲ್ಲಿ ಆಲ್ಟ್ರೇಷನ್ ಇಲ್ಲ ಬೇರೆ ಬೇರೆ ಒಂದು ಗ್ರೌಂಡ್ಸ್ ಅಲ್ಲಿ ಡಿಸ್ಮಿಸ್ ಆಗುವಂತದ್ದು ಒಂದಿರುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಅದು ಕನ್ವಿಕ್ಷನ್ ಆಗುವಂತದ್ದೇ ಅಕ್ಯೂಸ್ಡ್ಗೆ ಚೆಕ್ ಹೆಂಗ್ ಹೋಯ್ತು ಅಂತ ಹೇಳ್ತಾರೆ, ಇದೆಲ್ಲ ಇರುತ್ತೆ. ಹಾಗಾಗಿ ಆ ಚೆಕ್ ಕೇಸ್ಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಅದನ್ನ ರಾಜಿ ಸಂಧಾನದ ಮೂಲಕ ರಾಜಿ ಮಾಡಿಕೊಳ್ಳೋದು ಒಳ್ಳೆಯದು. ಇಲ್ಲಾಗುತ್ತೆ, ಇಲ್ಲೊಂದ್ 2-3 ವರ್ಷ ಆಗುತ್ತೆ, ಇಲ್ಲಿ ಕನ್ವಿಕ್ಷನ್ ಆಗುತ್ತೆ, ಅಲ್ಲಿ ಅಪೀಲ್ ಹೋಗ್ತೀವಿ ಸಾಹೇಬ್ರ ಹತ್ರ, ಅಲ್ಲಿ ಅವ್ರು 50% ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಡೆಪಾಸಿಟ್ ಮಾಡೋದು, ನಂತರ ಹೈಕೋರ್ಟ್ ಹೋಗ್ತೀವಿ, ಅಲ್ಲೊಂದಷ್ಟು ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ, ಇದೇ ಹೋಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಡೆಪಾಸಿಟ್ ಮಾಡಿರೋದು ಅಮೌಂಟ್ ಸರಿಯಾಗಿ ಹೋಗ್ಬಿಟ್ಟಿರುತ್ತೆ ಹತ್ರ. ಹಾಗಾಗಿ ಕಕ್ಷಿದಾರರು, ಸಾರ್ವಜನಿಕ ಬಂಧುಗಳು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲ ಕೆಲವೊಂದು ಕೇಸುಗಳು ರಾಜಿ ಆಗಲ್ಲ, ಕ್ಲೈಂಟ್ಸ್ ತುಂಬಾ ಟಫ್ ಆಗಿರ್ತಾರೆ, ಜೊತೆಗೆ ಲಾಯರ್ಗಳು ಬಿಡಬಾರ್ದು ಅಂತಾರೆ, ಯಾಕಂದ್ರೆ ಕೇಸುಗಳು ನಡೀಬೇಕು, ಯಾಕಂದ್ರೆ ನಿಮ್ಗೆ ನ್ಯಾಯ ಸಿಗ್ಬೇಕು ಅಂತಾರೆ. ಹಾಗಾಗಿ ನಮ್ಗೆ ನ್ಯಾಯವಾದಿ ಏನಾದ್ರೆ ತೊಂದರೆ ಇಲ್ಲ, ಈ ಕೇಸಿನ ಇನ್ನೊಂದು ಕೇಸ್ ಬರ್ತಾ ಇರುತ್ತೆ, ಅದು ಲಾಯರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಬರ್ತಾ ಇರುತ್ತೆ, ಇದು ನದಿ ತರ ಬರ್ತಾನೆ ಇರುತ್ತೆ, ಹರಿಯೋ ನದಿ ತರ ಕೇಸ್ಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ.
ಹಾಗಾಗಿ ಮುಖ್ಯವಾಗಿ ಕಕ್ಷಿದಾರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹಲವಾರು ಕೇಸುಗಳಿಗಾಗಿ ತೀರ್ಮಾನ ಆಗಿದೆ. ನಾವು ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ನಾವು ನಮ್ಮ ಹೆಚ್ಚಿನ ಸಹಕಾರವನ್ನು ಕೊಡ್ತಾನೆ ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಒಂದು ನಮ್ಮ ಲೋಕಾದಾಲತ್ನಲ್ಲಿ ತೀರ್ಮಾನ ಆಗುವಂತ ಒಂದು ವಿಚಾರಗಳು ಸಹ ಮುಂದೆ ನಡೆದಿದೆ. ಇವು ಸಹ ನಾವು ನಮ್ಮ ವಕೀಲ ಸಂಘದ ವತಿಯಿಂದ ಹೆಚ್ಚಿನ ಸಹಕಾರವನ್ನು ನಾವು ಕೊಡ್ತೀವಿ. ಎಲ್ಲ ವಕೀಲರಲ್ಲೂ ಸಹ ನಾನು ಮನವಿ ಮಾಡ್ತಾ ಇದ್ದೇನೆ, ಆದಷ್ಟು ಕೇಸುಗಳನ್ನ ರಾಜಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸಹ ಈ ಲೋಕ ಅದಾಲತ್ ಬಗ್ಗೆ ವಿಚಾರವನ್ನ ತಿಳಿಸೋದಕ್ಕೆ ಎಲ್ಲ ಸಾಯಕರು ಇಲ್ಲಿ ನಮ್ಮ ವಕೀಲ ಸಂಘಕ್ಕೆ ಆಗಮಿಸಿ ಕಕ್ಷಿದಾರರಿಗೆ ವಕೀಲರಿಗೆ ಈ ಲೋಕ ಅದಾಲತ್ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ವಕೀಲರ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭದಲ್ಲಿ ಮಾತಾಡೋದು ಹಿರಿಯರು ಗೆದ್ದವನು ಸೋತವನು ಸತ್ತ. ಬಹುಶಃ ಆ ಒಂದು ಮಾತು ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ನ್ಯಾಯಾಂಗ ಇಲಾಖೆಯಿಂದ ವಕೀಲರ ಸರ್ಕಾರದೊಂದಿಗೆ ಕಕ್ಷಿಗಾರರನ್ನ ಮನವೊಲಿಸಿ ಆದಷ್ಟು ಎಲ್ಲಾ ಪ್ರಕರಣಗಳನ್ನ ಸುಸೂತ್ರವಾಗಿ ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ಗಳನ್ನ ಇಡೀ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ನ್ಯಾಯಾಂಗ ಇಲಾಖೆಯಿಂದ ಕರ್ನಾಟಕ ರಾಜ್ಯದ ಕೂಡ ಆದೇಶ ಇದೆ. ಅದರ ಅಂಗವಾಗಿ ಈ ಒಂದು ಲೋಕ ಅದಾಲತ್ನಲ್ಲಿ ಆದಷ್ಟು ಪ್ರಕರಣಗಳನ್ನ ಯಾವ್ಯಾವ ಪ್ರಕರಣಗಳನ್ನ ಮುಕ್ತಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಬಹುಮತ ನ್ಯಾಯಾಲಯ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಇಂದಿನ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಲೋಕ ಅದಾಲತ್ನಲ್ಲಿ KGF ನ ಒಂದು ನ್ಯಾಯಾಲಯ ಪ್ರಥಮ ಸ್ಥಾನವನ್ನು ಪಡೆದಿದ್ದು ವಿಲೇವಾರಿಯಲ್ಲಿ. ಅದೇ ರೀತಿ ಇಂದಿನ 4 ಲೋಕ ಅದಾಲತ್ಗಳು ತಗೊಂಡು ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಕಳೆದ ಲೋಕ ಅದಾಲತ್ನಲ್ಲಿ ಸುಮಾರು 7 ಜೋಡಿಗಳನ್ನ ಒಂದು ಮಾಡುವಂತಹ ಒಂದು ಯಶಸ್ಸು ನಮ್ಮ ನ್ಯಾಯಾಂಗ ಇಲಾಖೆ ನಮ್ಮ KGFಗೆ ಸೇರಬೇಕು. ನ್ಯಾಯಾಂಗ ಎಲ್ಲ ನ್ಯಾಯಾಧೀಶರಿಗೆ ಸೇರಬೇಕು. ಯಾಕೆಂದ್ರೆ ಇಷ್ಟು ಹೆಚ್ಚಿಗೆ ಒಂದು ಮಾಡುವಂತಹ ಒಂದು ಚರಿತ್ರೆಯಲ್ಲೂ ನಮ್ಮ ಜಿಲ್ಲೆಯಲ್ಲಿಲ್ಲ. ಈ ಲೋಕ ಅದಾಲತ್ ಕೂಡ ಆದಷ್ಟು ಸಾಧ್ಯವಾದಷ್ಟು ಜೋಡಿಗಳನ್ನ ಒಂದು ಮಾಡೋಣ. ಆ ರೀತಿ ಒಂದು ಮಾಡೋದಾದ್ರೆ ನಮ್ಮ ವಕೀಲ ಸಂಘದಿಂದ ನಾವೇನು ವ್ಯವಸ್ಥೆ ಮಾಡಬೇಕು, ಹೂನಾರ ಆಗ್ಬೋದು, ಸ್ವೀಟ್ಸ್ ಆಗ್ಬೋದೆಲ್ಲ ನಮ್ಮ ಸಂಘದ ವತಿಯಿಂದ ನಾವೇ ಕೊಡಿಸ್ತೀವಿ. ಅದೇ ರೀತಿ ಅದು ಕಾರ್ಯಕ್ರಮನೇ ಮಾಡೋಣ ಅಂತ ಮನವಿ ಮಾಡ್ತಾ ಊಟದ ವ್ಯವಸ್ಥೆ ಮಾಡೋಣ. ಅಂದ್ರೆ ಈ ಒಂದು ಯಶಸ್ಸು ಮಾಡಲಿಕ್ಕಾಗಿ ಬರ್ತಾ ಬಂದಿರ್ತಕ್ಕಂಥ ಗೌರವಂತ ಎಲ್ಲ ನ್ಯಾಯಾಧೀಶರು, ನಮ್ಮ ವಕೀಲ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯವಾಗಿ ತಮ್ಮೆಲ್ಲರೂ ಕೂಡ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ. ನಮ್ಮ ಹಣೆ ಬರದಲ್ಲಿ ಬರ್ತಿದ್ದೆ ಹುಡ್ಕೊಂಡು ಬರ್ತದೆ. ತಲೆ ಕೆಡಿಸ್ಕೋಬೇಡಿ, ವೃತ್ತಿ ಮಾಡೋಣ. ದುಡ್ಡು ನಮ್ಮನ್ನು ಹುಡ್ಕೊಂಡು ಬರುತ್ತೆ, ನಾವು ಹುಡ್ಕೊಂಡು ಹೋಗ್ಬಾರ್ದು. ದುಡ್ಡು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ ಒಂದು ನಿಟ್ಟಿನಲ್ಲೇ ನಾವು ವಕೀಲ ವೃತ್ತಿ ಮಾಡಬೇಕಾಗುತ್ತೆ. ದಯವಿಟ್ಟು ವಕೀಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ಯಾರ್ಯಾರು ಆಫೀಸ್ಗಳಲ್ಲಿ ಓಡಾಡ್ತಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ನೆಕ್ಸ್ಟ್ ಸಭೆಗೆ ಎಲ್ಲರೂ ಸಹ ಹಾಜರಿರಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು